ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಸಿಂಪಲ್ ಆಗಿ ಒಂದು ಕಲರ್ಫುಲ್ ಆಗಿರ್ತಕ್ಕಂಥ ಟೀ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬಟ್ ಅದರಲ್ಲಿ ಕೆಲವ್ರು ಕೇಳ್ಬೋದು ಅದರಲ್ಲೇನು ವಿಶೇಷ ಅಂತ ಹೇಳಿ, ಬಟ್ ಅಲ್ಲೇ ಇರೋದು ಸ್ವಾರಸ್ಯಕರ. ಈ ಒಂದು ಟೀನ ಮಿರಾಕಲ್ ಟೀ ಅಂತಲೇ ಕರಿಬೋದು. ಅಷ್ಟೊಂದು ಔಷಧಿ ಗುಣಗಳನ್ನು ಹೊಂದಿದೆ. ಸೊ ಇದು ಯಾವುದೇ ರೀತಿ ಖರ್ಚಿಲ್ಲದೆ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು. ತುಂಬ ಸಮಸ್ಯೆಗಳಿಗೆ ಇದು ಒಂದು ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು. ನ್ಯಾಚುರಲ್ ಆಗಿ ನಮ್ಮ ಪರಿಸರದಲ್ಲಿ ನೈಸರ್ಗಿಕವಾಗಿ ಸಿಗುವಂತಹ ಫ್ಲವರ್ನ ಯೂಸ್ ಮಾಡಿಕೊಂಡು ಕಲರ್ಫುಲ್ ಆಗಿರ್ತಕ್ಕಂಥ ಎಲ್ಲರೂ ಇಷ್ಟಪಟ್ಟು ಕುಡಿಯುವಂತಹ ಟೇಸ್ಟಿ ಚಹಾವನ್ನು ಮನೆಯಲ್ಲೇ ಮಾಡ್ಕೊಂಡು ಕುಡಿಯೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ, ಎಷ್ಟೊಂದು ಸಮಸ್ಯೆಗಳಿಗೆ ಇದು ಯೂಸ್ಫುಲ್ ಆಗುತ್ತೆ ಅಂತ ನಮಗೆ ಆಶ್ಚರ್ಯ ಆಗುತ್ತೆ ನಿಜಕ್ಕೂ ಕೂಡ. ಇದರ ಮುಖ್ಯವಾಗಿ ಒಂದು ಔಷಧಿ ಗುಣ ಅಂತಂದರೆ ಏರ್ ಫಾಲ್ ತುಂಬ ಆಗುತ್ತಲ್ವ. ಸೊ ಅಂಥವ್ರಿಗೆ ಇದು ರಾಮಬಾಣ ಅಂತ ಹೇಳ್ಬೋದು. ಹಾಗೆಯೇ ಸ್ಕಿನ್ ಡಿಸೀಸಸ್ಸು, ಆಮೇಲೆ ನಮ್ಮ ಮಹಿಳೆಯರು ತುಂಬ ಸ್ಕಿನ್ ಮೇಂಟೆನೆನ್ಸ್ ಮಾಡ್ತಾ ಇರ್ತಾರಲ್ವ. ಸೊ ಅಂಥವ್ರಿಗೂ ಕೂಡ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಹೇಗಾಗುತ್ತೆ, ಯಾವ ರೀತಿಯೆಲ್ಲ ಮಾಡ್ಕೋಬೋದು ಅನ್ನೋದನ್ನು ನಾನು ಇಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಇದರ ಒಂದು ಬಳಕೆಯಿಂದ ಏರ್ ಫಾಲ್ ಕಂಟ್ರೋಲ್ ಮಾಡ್ಬೋದು. ಈ ಫ್ಲವರ್ಸು ಮತ್ತು ಈ ಗಿಡದ ಒಂದು ಬೇರನ್ನು ಚೆನ್ನಾಗಿ ಒಣಗಿಸ್ಬಿಟ್ಟು ಎಣ್ಣೆ ಜೊತೆಗೆ ಕುದಿಸ್ಕೊಂಡು ನಾವು ಆಯಿಲ್ ಮಸಾಜ್ ಮಾಡೋದ್ರಿಂದ ಏರ್ ಫಾಲ್ ಕಂಟ್ರೋಲ್ ಆಗಿ ಏರ್ ಗ್ರೋತ್ ಕೂಡ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ. ಸೊ ಖಂಡಿತವಾಗ್ಲೂ ಈ ಒಂದು ಮಾಹಿತಿ ನನಗೆ ಇತ್ತೀಚೆಗೆ ಗೊತ್ತಾಗಿರೋದು. ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ. ನಿಮಗೂ ಇಷ್ಟ ಆಗಿದ್ದರೆ ಟ್ರೈ ಮಾಡಿ. ಇದ್ರ ಜೊತೆಗೆ ಸಾವಿರಾರು ಗುಣಲಕ್ಷಣಗಳು ಹೊಂದಿದೆ. ಸೊ ಅದ್ರ ಜೊತೆ ಯೂಸಸ್ ಕೂಡ ಅಷ್ಟೇ ಇದೆ. ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಎಷ್ಟು ಗೊತ್ತಿದೆಯೋ ಅಷ್ಟನ್ನು ನಾನು ಇಲ್ಲಿ ತಿಳಿಸ್ತಾ ಹೋಗ್ತಾ ಇದ್ದೀನಿ. ಬಟ್ ಯಾವುದನ್ನೇ ಆಗಲಿ ಅತಿಯಾಗಿ ಮಾಡಿದರೆ ಚೆನ್ನಾಗಲ್ಲ. ನಿಯಮಿತವಾಗಿ ಕ್ರಮಬದ್ಧವಾಗಿ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಫ್ಲವರ್ಸಲ್ಲಿ ಪರ್ಪಲ್ಲು, ವೈಟು, ಹಾಗೆಯೇ ನಾವು ಯಥೇಚ್ಛವಾಗಿ ನೋಡಿರೋದು ಪರ್ಪಲ್ಲು, ವೈಟು. ಅದ್ರ ಜೊತೆಗೆ ಕೆಲವು ಕಡೆ ಯೆಲ್ಲೋ ಕಲರ್ಸ್ ಕೂಡ ಸಿಗುತ್ತೆ, ಹಾಗೆಯೇ ರೆಡ್ ಕಲರಲ್ಲಿ ಕೂಡ ಅವೈಲೇಬಲ್ ಇದೆ ಅಂತ ಹೇಳ್ತಾರೆ. ಬಟ್ ನಾನು ನೋಡಿಲ್ಲ. ನಿಮ್ಮ ಕಡೆ ಏನಾದರೂ ಇದ್ದರೆ ಕಮೆಂಟ್ ಮಾಡಿ. ಪರ್ಪಲ್ ಶೇಡಲ್ಲಿ ಸಿಗುತ್ತೆ, ಲೈಟ್ ಪಿಂಕ್ ಶೇಡಲ್ಲಿ ಕೂಡ ಸಿಗುತ್ತೆ ಅಂತ ಹೇಳ್ತಾರೆ ಕೆಲವು ಕಡೆ. ನಮ್ಮ ಕಡೆ ಯಥೇಚ್ಛವಾಗಿ ಸಿಗ್ತಾ ಇರೋದು ಪರ್ಪಲ್ ಹಾಗೆಯೇ ವೈಟ್ ಫ್ಲವರ್ ಮಾತ್ರ. ಸೊ ಈ ಒಂದು ಫ್ಲವರ್ಸ್ನ ಡೈರೆಕ್ಟಾಗಿ ಕೂಡ ನಾವು ಕುದಿಸ್ಬಿಟ್ಟು ನೀರನ್ನ ತೆಗೆದು ರೈಸ್ ಜೊತೆ ಹಾಕಿ ಮಕ್ಕಳಿಗೆ ಕಲರ್ಫುಲ್ಲಾಗಿ, ಈಗ ರೈಸ್ ಊಟ ಮಾಡ್ತಾ ಇರಲ್ಲ ಅಲ್ವಾ. ಸೊ ಅಂಥವ್ರಿಗೆ ರೈಸ್ನ ಮಾಡಿಕೊಡೋದ್ರಿಂದ ಇಷ್ಟಪಟ್ಟು ಊಟ ಮಾಡ್ತಾರೆ. ಅದ್ರ ಜೊತೆಗೆ ಆರೋಗ್ಯವರ್ಧಕ ಆಗಿ ಕೂಡ ಅದು ಮನುಷ್ಯನಿಗೆ ಕೆಲಸ ಮಾಡುತ್ತೆ. ತುಂಬ ಮಕ್ಕಳು ಅವಾಯ್ಡ್ ಮಾಡ್ತಾ ಇರ್ತಾರೆ, ಇವನ್ ಇನ್ಕ್ಲೂಡಿಂಗ್ ನನ್ನ ಮಗನೂ ಕೂಡ ರೈಸ್ ಐಟಮ್ಸ್ ಅಂದರೆ ಇಷ್ಟಪಡಲ್ಲ. ಸೊ ಇಂಥವ್ರಿಗೆಲ್ಲ ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಿಸ್ಬೇಕಲ್ವ, ಡಿಫ್ರೆಂಟಾಗಿ. ಸೊ ಈ ಟ್ರಿಕ್ನ ಯೂಸ್ ಮಾಡ್ಬೋದು. ಜೊತೆಗೆ ಇದು ನ್ಯಾಚುರಲ್ ಕಲರ್ ಹಾಗೇ ಮೆಡಿಸನ್ ಕೂಡ ಅಂತಲೇ ಹೇಳ್ಬೋದು ಎಷ್ಟೊಂದು ಕಾಯಿಲೆಗಳಿಗೆ. ಅದರ ಜೊತೆಗೆ ಇದನ್ನು ಸೌಂದರ್ಯವರ್ಧಕ ಅಂತ ಯಾಕೆ ಕರೀತಾರೆ ಅಂದರೆ ಸ್ಕಿನ್ ಸಾಫ್ಟ್ನೆಸ್ ಇರ್ಬೋದು, ಗ್ಲೋಯಿಂಗಿಗೆ ಇರ್ಬೋದು, ಪಿಂಪಲ್ಸ್ ರಿಮೂವ್ ಇರ್ಬೋದು, ಎಲ್ಲದಕ್ಕೂ ಕೂಡ ಆಲ್ ಇನ್ ಒನ್ ಥರ ಕೆಲಸ ಮಾಡುತ್ತೆ ಈ ಫ್ಲವರು. ಸೊ ಇದನ್ನು ಜಸ್ಟ್ ನೀವು ನೀರಲ್ಲಿ ಕುದಿಸ್ಬಿಟ್ಟು ಸ್ಪ್ರೇ ಕೂಡ ಮಾಡ್ಕೋಬೋದು ಸ್ಕಿನ್ನಿಗೆ. ಇಲ್ಲ ಅಂದರೆ ಅವಾಗವಾಗ ಅದನ್ನು ಲಿಕ್ವಿಡನ್ನು ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು ಫ್ರೀಝರ್ ಇದ್ದರೆ. ಆ ಒಂದು ನೀರಿನ ಜೊತೆಗೆ ಕಡಲೆ ಹಿಟ್ಟು ಮತ್ತು ಮೊಸರನ್ನು ಮಿಕ್ಸ್ ಮಾಡಿ, ಇಲ್ಲ ಹಾಲನ್ನು ಮಿಕ್ಸ್ ಮಾಡಿ ಅಪ್ಲೈ ಮಾಡಿ ಒಂದು 20 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿದರೆ ಸ್ಕಿನ್ನು ತುಂಬ ಬ್ರೈಟಾಗಿ ಕಾಣಿಸುತ್ತೆ ಅಂತ ಹೇಳ್ತಾರೆ. ಏನೇ ಒಂದು ಡಾರ್ಕ್ ಸರ್ಕಲ್ ಇರ್ಬೋದು ಅಥವಾ ಮಾರ್ಕ್ಸ್, ಪಿಂಪಲ್ ಮಾರ್ಕ್ಸ್ ಇರ್ಬೋದು, ಎಲ್ಲದೂ ಕೂಡ ರಿಮೂವ್ ಆಗಿ ಸ್ಕಿನ್ ಸಾಫ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರೆ ನಮಗೆ ಸಮಯನೇ ಸಿಗೋದಿಲ್ಲ ಈ ಥರ ಎಲ್ಲ ರೆಮಿಡಿಗಳನ್ನು ಮಾಡ್ಕೊಳ್ಳೋದಕ್ಕೆ ಇಷ್ಟ ಅಂತ ಹೇಳ್ತಿರ್ತಾರೆ. ಆದರೆ ಅಂಥವ್ರು ಏನು ಮಾಡ್ಬೋದು ಅಂದರೆ ಯಾವಾಗಾದರೂ ಒಂದು ಸರಿ ಟೈಮ್ ಮಾಡಿಕೊಂಡು ನೀರನ್ನು ಚೆನ್ನಾಗಿ ಕುದಿಸ್ಬಿಟ್ಟು, ಈ ಫ್ಲವರ್ ಹಾಕಿ ನೀರನ್ನು ಕುದಿಸಿದ ನಂತರ ಒಂದು ಚಿಕ್ಕ ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಅದನ್ನು ಆಗಾಗ ಫೇಸ್ಗೆ ಅಪ್ಲೈ ಮಾಡ್ತಾ ಅಥವಾ ವಾಶ್ ಮಾಡಿ, ಜಸ್ಟ್ ನೀವು ಫೇಸ್ ವಾಶ್ ಮಾಡಿದ್ರು ಕೂಡ ಆದರೆ ಒರೆಸ್ಕೋಬಾರ್ದು, ಸ್ವಲ್ಪ ಹಾಗೆ ಸ್ಟೇ ಆಗೋದಕ್ಕೆ ಬಿಡಬೇಕು. ಆಮೇಲೆ ಅದು ಡ್ರೈ ಆದಮೇಲೆ ನೀಟಾಗಿ ವಾಶ್ ಮಾಡಿದರೆ ಆವಾಗ ಕೂಡ ಸ್ಕಿನ್ನು ತುಂಬ ಬ್ರೈಟ್ ಆಗಿರುತ್ತೆ, ಕ್ಲಿಯರ್ ಆಗಿರುತ್ತೆ ಅಂತ ಹೇಳ್ತಾರೆ. ಅಷ್ಟೊಂದು ಒಂದು ಕ್ವಾಲಿಟಿ ಈ ಒಂದು ಫ್ಲವರಲ್ಲಿದೆ ಅಂತ ಹೇಳ್ತಾರೆ. ಬಟ್ ನ್ಯಾಚುರಲ್ ಸಿಗುವಂತಹ ಫ್ಲವರ್ಗಳಿಂದ, ಒಂದು ಲೀಫ್ಗಳಿಂದ ಇಷ್ಟೊಂದೆಲ್ಲ ಬೆನಿಫಿಟ್ಸ್ ಇದೆ ಅಂದರೆ ಯಾಕೆ ನಾವು ಯೂಸ್ ಮಾಡ್ಕೋಬಾರ್ದು ಅನಿಸುತ್ತೆ. ಇದರಿಂದ ಸಿಂಪಲ್ ಆಗಿ ಟೀನ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸುಲಭ ಇದೆ, ಇದಕ್ಕೆ ಸಮಯನೂ ಕೂಡ ಜಾಸ್ತಿ ಬೇಕಾಗಲ್ಲ. ಸೊ ವರ್ಕರ್ಸು ಕೂಡ ಇದನ್ನು ಡೈಲಿ ಟ್ರೈ ಮಾಡ್ಬೋದು. ಅಟ್ಲೀಸ್ಟ್ ವೀಕ್ಲಿ 2 ಟೈಮ್ಸ್ ಆದರೂ ಟ್ರೈ ಮಾಡಿ. ಹಾಗಿದ್ರೆ ಬನ್ನಿ ನೋಡೋಣ. ಮೊದಲಿಗೆ ನಾವು ಒಂದು ಎಷ್ಟು ಮೆಂಬರ್ಸ್ ಇರ್ತೀವೋ ಅಷ್ಟು ಮೆಂಬರ್ಸ್ಗೆ ನಾವು ನೀರನ್ನು ಅಳತೆಗೆ ತೊಗೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಒಂದು 5 ಫ್ಲವರ್ ಇತ್ತು ಅಂತ ಅಂದ್ಕೊಳ್ಳಿ, ಅಂದರೆ 5 ಫ್ಲವರ್ಸು. ಸೊ ಅಷ್ಟಕ್ಕೆ 1-2 ಕಪ್ ನೀರಷ್ಟು ಹಾಕಿದ್ದೀನಿ. ಇದು ಫ್ಲವರ್ಸ್ ಮುಂಚೆನೇ ಕಿತ್ಕೊಂಡ್ಬಂದು ಇಟ್ಕೊಂಡಿದ್ದರಿಂದ ಸ್ವಲ್ಪ ಬಾಡಿತ್ತು. ಬಟ್ ಆದರೂ ಕೂಡ ಇದರಲ್ಲಿ ಇರ್ತಕ್ಕಂಥ ಔಷಧಿ ಗುಣಗಳು ನಶಿಸಿ ಹೋಗಿರೋದಿಲ್ಲ, ಹಾಗೇ ಇರ್ತವೆ. ಸ್ವಲ್ಪ ಬಾಡಿತ್ತು ಅಷ್ಟೇ ಫ್ಲವರು. ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಕಡೆ ಸ್ಟೋರ್ ಮಾಡಿಟ್ಟಿದ್ದೆ. ಅನಂತರ ನೀರು ಸ್ವಲ್ಪ ಬಿಸಿ ಆದ ನಂತರ ಈ ಫ್ಲವರ್ಸ್ನ ಅದರಲ್ಲಿ ಹಾಕಬೇಕು.
ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಿಟ್ಕೊಳ್ತಾ ಇದೆ ಫ್ಲವರ್ಸು. ಯಾವುದೇ ರೀತಿ ರಾಸಾಯನಿಕ ಬಣ್ಣ ಅಲ್ಲ, ಇದು ನ್ಯಾಚುರಲ್ ಆಗಿ ಇರ್ತಕ್ಕಂಥದ್ದು. ಈ ಥರದ ನ್ಯಾಚುರಲ್ ಬಣ್ಣ ನೋಡಿದಾಗ ನನಗೆ ನಿಜಕ್ಕೂ ತುಂಬ ಇಷ್ಟ ಆಗುತ್ತೆ. ಇದೊಂದೇ ಅಲ್ಲ, ಯಾವುದೇ ರೆಸಿಪಿ ಇರ್ಬೋದು ಅಥವಾ ಯಾವುದೇ ಫ್ಲವರ್ಸಿಂದ ನಾವು ಎಷ್ಟೋ ಐಬಿಸ್ಕಸ್ ಇರ್ಬೋದು, ಈ ಥರದ ಎಷ್ಟೋ ಔಷಧಿ ಗುಣಗಳಿರ್ತಕ್ಕಂಥ ಫ್ಲವರ್ಸು ಲೀಫ್ಗಳು ನಮ್ಮ ಸುತ್ತಮುತ್ತಲು ವಾತಾವರಣದಲ್ಲಿದ್ದಾವೆ, ನಾವು ಉಪಯೋಗ ಮಾಡ್ಕೋಬೇಕು. ಇದು ಸ್ವಲ್ಪ ತಣ್ಣಗಾದ ನಂತರ ನಾವು ಬೇರೆ ಕಂಟೈನರ್ಗೆ ಸೋಸ್ಕೋಬೇಕಾಗುತ್ತೆ. ಸೊ ಫ್ಲವರ್ಸ್ ಪೆಟಲ್ಸ್ ಎಲ್ಲ ಸಪ್ರೇಟ್ ಆಗಬೇಕಲ್ವ, ಹಾಗಾಗಿ ಈಗ ಈ ಜ್ಯೂಸು ರೆಡಿ ಆಗಿದೆ. ಇದಕ್ಕೆ ಕೆಲವರು ಏನು ಮಾಡ್ಬೋದು, ಹನಿ ಕೂಡ ಮಿಕ್ಸ್ ಮಾಡಿಕೊಂಡು ಅಂದರೆ ತೊಗೋಬೋದು ಕುಡಿಯೋದಕ್ಕೆ. ಇಲ್ಲ ನಾವು ಡಯಟಲ್ಲಿ ಇದ್ದೀವಿ ಅನ್ನೋರಾದರೆ ಲೆಮನ್ ಜ್ಯೂಸ್ನ ಆ್ಯಡ್ ಮಾಡಿಕೊಂಡು ಬಿಸಿ ಇರುವಾಗಲೇ ಸ್ವಲ್ಪ ಕುಡಿದ್ರೆ ಚೆನ್ನಾಗಿರುತ್ತೆ. ಫುಲ್ ಕಂಪ್ಲೀಟ್ ತಣ್ಣಗಾದರೆ ಅದು ಚಿಕ್ಕ ಮಕ್ಕಳಿಗೆ ಕೊಡೋದಕ್ಕೆ ಚೆನ್ನಾಗಿರುತ್ತೆ, ದೊಡ್ಡವ್ರಿಗೆ ಪರವಾಗಿಲ್ಲ, ಬಿಸಿ ಇರುವಾಗಲೇ ಕುಡಿಬೋದು. ನಾನು ಇಲ್ಲಿ ಮಾಡಿರುವಂತಹ ಟೀ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು, ಟೇಸ್ಟ್ ಹೇಗಿತ್ತು, ಬೆನಿಫಿಟ್ಸ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಜೊತೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ, ಆಗ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಶನ್ ಕೂಡ ನಿಮಗೆ ಬಂದು ರೀಚ್ ಆಗುತ್ತೆ. ಮತ್ತೊಂದು ವೀಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.